Hello, friends. Myself, Sri G.D. Kadalagi, lecturer in sociology, CS Tugsi Education Society, SSN Arts and Commerce College, ಹುಕ್ಕೇರಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶ್ರೀ G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, CS ತುಗ್ಸಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ. The students, in 5th sem there are two papers. One is the study of Indian society, paper 1, and paper 2, rural development in India. In today we discuss the second paper, rural development in India. In this paper, the first unit, introduction of rural development. Here the main contents are introduction, meaning and definition of rural development, nature or the futures of the rural development, and conclusion. ಆತ್ಮೀಯ ವಿದ್ಯಾರ್ಥಿಗಳೇ, ಈ 5ನೇ ಸೆಮಿಸ್ಟರ್ಗೆ ನಿಮಗೆ 2 ಸಮಾಜಶಾಸ್ತ್ರ ಪತ್ರಿಕೆಗಳು ಬರ್ತವೆ. ಒಂದು ಕಡ್ಡಾಯವಾಗಿರುವಂಥ ಪತ್ರಿಕೆ ಪೇಪರ್ 1 ಅಂತ, ಅದು ಭಾರತೀಯ ಸಮಾಜದ ಅಧ್ಯಯನ ಅಂತ ಬರ್ತದೆ. ಇನ್ನೊಂದು ಎಲೆಕ್ಟಿವ್, ಆಯ್ಕೆ ಮಾಡಿಕೊಳ್ಳುವಂಥ ಪತ್ರಿಕೆ ಪೇಪರ್ 2 ಅಂತ, ಇದು ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಂತ. ಇವತ್ತು ನಾವು ಎರಡನೇ ಪತ್ರಿಕೆ ಆಗಿರುವಂಥ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು, ಇದರಲ್ಲಿ ಬರುವಂಥ ಮೊದಲನೆಯ ಒಂದು ಘಟಕ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಪರಿಚಯದ ಕುರಿತು ಹೇಳ್ತದೆ. ಸೊ ಇವತ್ತಿನ ಘಟಕದ ಮುಖ್ಯವಾಗಿರುವಂಥ ಪರಿಕಲ್ಪನೆಗಳು ಯಾವಂತಂದರೆ, ಪ್ರಾಸ್ತಾವಿಕವಾಗಿ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ, ಗ್ರಾಮೀಣ ಅಭಿವೃದ್ಧಿಯ ಅರ್ಥ ಮತ್ತು ವ್ಯಾಖ್ಯೆಗಳ ಬಗ್ಗೆ, ಅದರ ಸ್ವರೂಪ ಮತ್ತು ಲಕ್ಷಣಗಳ ಬಗ್ಗೆ ಹಾಗೂ ಸಮಾರೋಪ, ಈ ಅಂಶಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚಿಸೋಣ. First, introduction part. So already we know that there are many branches of sociology, and rural sociology also one of the new branch of sociology. ಸಮಾಜಶಾಸ್ತ್ರದಲ್ಲಿ ಹಲವಾರು ಶಾಖೆಗಳಿದಾವೆ. ಅದರಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ಅನ್ನುವಂಥದ್ದು ಕೂಡ ಒಂದು ಹೊಸ, ಅಷ್ಟೇ ಮಹತ್ವವಾಗಿರುವಂಥ ಒಂದು ಶಾಖೆ ಅಂತ ನಾವು ಪರಿಗಣಿಸ್ತೀವಿ. Where and when the study of rural community started? We think that it started in India, because we know that India is a land of villages. But the study of rural community or village was started in America. It emerged in America when the president of Roosevelt, he nominated a committee. That committee is Country Life Commission in 1907 to conduct the problems, the structure and the nature of the villages. ಇನ್ನು ಈ ಗ್ರಾಮೀಣ ಸಮುದಾಯಗಳ ಬಗ್ಗೆ ಅಧ್ಯಯನ ಎಲ್ಲಿ, ಯಾವಾಗ, ಹೇಗೆ ಆರಂಭವಾಯಿತು ಅಂತ ನೋಡಿದಾಗ ನಮ್ಮೆಲ್ಲರ ಊಹೆಗಳೇನಂತಂದರೆ, ಭಾರತ ಗ್ರಾಮಗಳ ದೇಶ, ಈ ಗ್ರಾಮಗಳ ಬಗ್ಗೆ ಅಧ್ಯಯನ ಅನ್ನುವಂಥದ್ದು ಭಾರತದಲ್ಲಿನೇ ಆರಂಭ ಆಗಿರಬಹುದು ಅಂತ. ಬಟ್ ಅದು ತಪ್ಪು ಗ್ರಹಿಕೆ ಆಗಿರುವಂಥದ್ದು. ಈ ಗ್ರಾಮಗಳ ಬಗ್ಗೆ ಅಧ್ಯಯನ ಅನ್ನುವಂಥದ್ದು ಆರಂಭವಾದದ್ದು ಅಮೇರಿಕಾದಲ್ಲಿ ಅಂತ. ಸೊ ಅಮೇರಿಕಾದಲ್ಲಿ ಗ್ರಾಮಗಳ ಬಗ್ಗೆ ಅಧ್ಯಯನ ಮಾಡೋಗೋಸ್ಕರವಾಗಿಯೇ ಅವತ್ತಿನ ಅಮೇರಿಕಾದ ಅಧ್ಯಕ್ಷನಾಗಿರುವಂಥ ರೂಸ್ವೆಲ್ಟ್
ಒಂದು ಸಮಿತಿಯನ್ನು ನೇಮಕ ಮಾಡ್ತಾನೆ, ಒಂದು ಆಯೋಗವನ್ನು ನೇಮಕ ಮಾಡ್ತಾನೆ. ಆ 1907ರಲ್ಲಿ ನೇಮಕ ಮಾಡಿರುವಂಥ ಆಯೋಗ ಯಾವುದಂತಂದರೆ ಗ್ರಾಮೀಣ ಜೀವನ ಆಯೋಗ ಅಂತ, ಕಂಟ್ರಿ ಲೈಫ್ ಕಮಿಷನ್ ಅಂತ. ಗ್ರಾಮೀಣ ಜೀವನ ಆಯೋಗ ಅನ್ನುವಂಥ ಒಂದು ಆಯೋಗವನ್ನು ನೇಮಕ ಮಾಡ್ತಾನೆ. ಯಾಕೆ ಈ ಆಯೋಗವನ್ನು ನೇಮಕ ಮಾಡ್ತಾನೆ ಅಂತಂದರೆ ಆ ಸಂದರ್ಭದಲ್ಲಿ ಗ್ರಾಮೀಣ ಸಮುದಾಯಗಳ ಸಮಸ್ಯೆಗಳನ್ನು ಅರಿತುಕೊಳ್ಳೋಗೋಸ್ಕರವಾಗಿ, ಗ್ರಾಮೀಣ ಸಮುದಾಯದ ಇಡೀ ರಚನೆಯನ್ನು ತಿಳಿದುಕೊಳ್ಳೋಗೋಸ್ಕರವಾಗಿ, ಗ್ರಾಮೀಣ ಸಮುದಾಯಗಳ ಸ್ವರೂಪವನ್ನು ತಿಳಿದುಕೊಳ್ಳೋಗೋಸ್ಕರವಾಗಿ ಈ ಆಯೋಗವನ್ನು ರೂಸ್ವೆಲ್ಟ್ ನೇಮಕ ಮಾಡ್ತಾನೆ. ಸೊ ದ್ಯಾಟ್ ಅನ್ವರ್ಡ್ಸ್ ದ ಸ್ಟಡಿ ಆಫ್ ರೂರಲ್ ಕಮ್ಯುನಿಟಿ ಸ್ಟಾರ್ಟೆಡ್. ಅವತ್ತಿನಿಂದ ಗ್ರಾಮೀಣ ಸಮುದಾಯಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ನೈಜವಾಗಿರುವಂಥ ಪರಿಕಲ್ಪನೆಗಳು ಬೆಳೆದು ಬಂದು ಅಂತ. ದೆನ್ ಇನ್ 1916 ಪ್ರೊಫೆಸರ್ ಜಾನ್ ಗಿಲೆಟ್ he published a book, Rural Sociology. It was the first textbook introduced by Professor John Gillett. ಆಮೇಲೆ ಈ ಆಯೋಗದ ಅಧ್ಯಯನ ಆದ ನಂತರ ಗ್ರಾಮೀಣ ಸಮುದಾಯದ ಬಗ್ಗೆ ಅಧ್ಯಯನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಂಡಿತು. 1916ರಲ್ಲಿ ಪ್ರೊಫೆಸರ್ ಜಾನ್ ಜಿಲ್ಲೆಟ್ ಅನ್ನುವಂಥವನು ಒಂದು ಗ್ರಾಮೀಣ ಸಮಾಜಶಾಸ್ತ್ರ ಅನ್ನುವಂಥ ಒಂದು ಪುಸ್ತಕವನ್ನು ಪ್ರಕಟಿಸ್ತಾನೆ. ಈ ಗ್ರಾಮೀಣ ಸಮಾಜಶಾಸ್ತ್ರ ಅನ್ನುವಂಥದ್ದು ಮೊದಲ ಪಠ್ಯ ಪುಸ್ತಕವಾಗಿ ಬೆಳೆದು ಬರ್ತದೆ. ಅಂದರೆ ಗ್ರಾಮೀಣ ಸಮುದಾಯದ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಪ್ರಕಟಿತವಾಗಿರುವಂಥ ಪುಸ್ತಕದ ಮೂಲಕ ಅಧ್ಯಯನ ಮಾಡುವಂಥ ಬೆಳವಣಿಗೆ ಇಲ್ಲಿಂದ ಆರಂಭಗೊಳ್ತದೆ ಅಂತ. ಸೊ ಲೆಟರ್ ಆನ್ ಇಟ್ ಸ್ಟಾರ್ಟೆಡ್ ಥ್ರೂ ಔಟ್ ದಿ ವರ್ಲ್ಡ್. ಅದರ ನಂತರ ಜಗತ್ತಿನ ಎಲ್ಲ ಕಡೆಯೂ ಕೂಡ ಈ ಗ್ರಾಮೀಣ ಸಮುದಾಯಗಳ ಬಗ್ಗೆ ಅಧ್ಯಯನ ಮಾಡುವಂಥ ಪರಿಕಲ್ಪನೆಗಳು ಬೆಳೆದು ಬರ್ತಾವಂತ. ಇನ್ ಇಂಡಿಯಾ ವಿ ನೋ ದ್ಯಾಟ್ ಹಿಯರ್ ನಿಯರ್ 6 lakh villages are here and 68.8% of people are living in villages. ಇನ್ನು ಭಾರತಕ್ಕೆ ಬಂದಾಗ ನಮ್ಮದು ಹಳ್ಳಿಗಳ ನಾಡು ಅಥವಾ ದೇಶ ಅಂತ ಗೊತ್ತಿರೋ ಹಾಗೇನೆ ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 6 ಲಕ್ಷಕ್ಕೆ ಭಾರತದಲ್ಲಿ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಗ್ರಾಮಗಳಿರುವಂಥದ್ದನ್ನು ಕಾಣ್ತೀವಿ. ಆಮೇಲೆ ಸುಮಾರು 68.8% ಜನರು ಗ್ರಾಮೀಣ ವಾಸಿಗಳಾಗಿರುವುದನ್ನು, ಗ್ರಾಮೀಣ ಪ್ರದೇಶಗಳಲ್ಲಿ ನೆಲೆಸಿರುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಸೊ ಹಾಗಾಗಿ ಗ್ರಾಮೀಣ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಧ್ಯಯನಗಳು ಭಾರತದಲ್ಲಿಯೂ ಕೂಡ ಆರಂಭವಾದದ್ದನ್ನು ನಾವು ಕಾಣ್ತೀವಿ ಅಂತ. ಫಾರ್ ಎಕ್ಸಾಂಪಲ್ AR ದೇಸಾಯಿ, DN ಮಜುಮ್ದಾರ್, SC ದುಬೆ, MN ಶ್ರೀನಿವಾಸ್ and other scholars, sociologists started the study about rural community. AR ದೇಸಾಯಿ ಆಗಿರ್ಬೋದು, DN ಮಜುಮ್ದಾರ್ ಆಗಿರ್ಬೋದು, SC ದುಬೆ ಆಗಿರ್ಬೋದು, MN ಶ್ರೀನಿವಾಸರಾಗಿರ್ಬೋದು, GS ಗೂರೆ ಆಗಿರ್ಬೋದು, ಇಂಥ ಹಲವಾರು ವಿದ್ವಾಂಸರು, ಸಮಾಜಶಾಸ್ತ್ರಜ್ಞರು ಭಾರತೀಯ ಗ್ರಾಮೀಣ ಸಮುದಾಯಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭಿಸಿದರು ಅಂತ. ಇನ್ ಇಂಡಿಯಾ ಆಲ್ಸೋ our villages are facing lot of problems from Mughal and British period onwards. But the development of India, we know that depend upon the development of the rural community. ನಮ್ಗೆ ಗೊತ್ತಿರೋ ಹಾಗೆ ಭಾರತೀಯ ಗ್ರಾಮಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಈ ಗ್ರಾಮಗಳು ಸುಮಾರು ಮೊಘಲ್ ಮತ್ತು ಬ್ರಿಟಿಷ್ ಕಾಲಾವಧಿಯಿಂದಲೂ ಕೂಡ ಎಷ್ಟೋ ಸಮಸ್ಯೆಗಳನ್ನು ಎದುರಿಸ್ತಾ ಬರ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಆದರೆ ಒಂದು ಅಂಶವನ್ನು ಇಲ್ಲಿ ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಎಲ್ಲಿಯವರೆಗೆ ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲವೋ ಅಲ್ಲಿಯವರೆಗೆ ಇಡೀ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ ಇಲ್ಲ ಅಥವಾ ಭಾರತದ ಅಭಿವೃದ್ಧಿ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಈವನ್ ಗಾಂಧೀಜಿ ಆಲ್ಸೋ ಟೋಲ್ಡ್ ಹಿಯರ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಈಸ್ ಡಿಪೆಂಡ್ ಅಪಾನ್ ದಿ ಡೆವಲಪ್ಮೆಂಟ್ ಆಫ್ ದಿ ರೂರಲ್ ಕಮ್ಯುನಿಟಿ.
ಗಾಂಧೀಜಿ ಸರಿಯಾಗಿಯೇ ಹೇಳಿದ್ದಾರೆ, ಭಾರತದ ಅಭಿವೃದ್ಧಿ ಎಲ್ಲಿ ಅಡಗ್ಯದ ಅಂತಂದರೆ ಗ್ರಾಮೀಣ ಸಮುದಾಯಗಳ ಅಭಿವೃದ್ಧಿಯಲ್ಲಿ ಅಡಗ್ಯದ. ಯಾವತ್ತು ನಾವು ಗ್ರಾಮೀಣ ಸಮುದಾಯಗಳನ್ನು ಅಭಿವೃದ್ಧಿಪಡಿಸ್ತೀವೋ ಅವತ್ತು ಭಾರತ ಅಭಿವೃದ್ಧಿ ಹೊಂದದ ಅಂತ. ಸೊ ದ್ಯಾಟ್ ಸೆನ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್ ದ ರೂರಲ್ ಡೆವಲಪ್ಮೆಂಟ್ ಮೂವ್ಮೆಂಟ್ ಸ್ಟಾರ್ಟೆಡ್. ಆ ಕಾರಣಕ್ಕಾಗಿ ಏನಾಗ್ತದ ಅಂತಂದರೆ ಸ್ವತಂತ್ರ ಭಾರತದ ನಂತರ ಅಥವಾ ಸ್ವಾತಂತ್ರ್ಯದ ನಂತರ ಗ್ರಾಮೀಣ ಅಭಿವೃದ್ಧಿ ಚಳುವಳಿಗಳು ಭಾರತದಲ್ಲಿ ಆರಂಭಗೊಳ್ತವೆ. ವೆನ್ ದಿ ಮೂವ್ಮೆಂಟ್ ಸ್ಟಾರ್ಟೆಡ್, ದಿ ಗೌರ್ಮೆಂಟ್ ಸ್ಟಾರ್ಟೆಡ್ introduce some national policies for rural development. Maybe they are SFDA here, Small Farmers Development Agency, and Agriculture Labor Development Agency ALDA, RWP, Rural Work Program, Community Development Program CDP, Integrated Rural Development Program, Samagra Gramina Abhiruddhi. So this type of programs, agencies introduced by the government. ಯಾವಾಗ ಈ ಚಳುವಳಿ ಆರಂಭವಾಗ್ತದೆ ಆವಾಗ ಭಾರತ ಸರ್ಕಾರ ಕೆಲವೊಂದು ಗ್ರಾಮೀಣ ಅಭಿವೃದ್ಧಿಗೋಸ್ಕರವಾಗಿಯೇ ರಾಷ್ಟ್ರೀಯ ನೀತಿಗಳನ್ನು ಪ್ರಾರಂಭಿಸ್ತದೆ. ಅದು ಸಣ್ಣ ರೈತರ ಅಭಿವೃದ್ಧಿ ನಿಯೋಗ ಆಗಿರ್ಬೋದು, ಕೃಷಿ ಕಾರ್ಮಿಕರ ಅಭಿವೃದ್ಧಿ ನಿಯೋಗ ಆಗಿರ್ಬೋದು, ಗ್ರಾಮೀಣ ದುಡಿಮೆಯ ಯೋಜನೆ ಆಗಿರ್ಬೋದು, ಸಮುದಾಯ ಅಭಿವೃದ್ಧಿ ಯೋಜನೆ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಈ ಥರ ಬೇರೆ ಬೇರೆ ಯೋಜನೆಗಳನ್ನು ಸರ್ಕಾರ ಪರಿಚಯಿಸ್ತದೆ. ಡ್ಯೂರಿಂಗ್ 20th century, ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ಭಾರತದಲ್ಲಿ ನೈಜವಾಗಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು ಯಾವಾಗ ಆರಂಭವಾಗ್ತಾವ ಅಂತಂದರೆ 20ನೇ ಶತಮಾನದಿಂದ ಗ್ರಾಮೀಣ ಅಭಿವೃದ್ಧಿಗಳು ಭಾರತದಲ್ಲಿ ಆರಂಭಗೊಂಡಿದ್ದನ್ನು ನಾವಿಲ್ಲಿ ಕಾಣ್ತೀವಿ. Then next concept is meaning and definition of the term rural development. Rural development is a strategy to improve or progress the life of rural poor or a rural community. ಗ್ರಾಮೀಣ ಅಭಿವೃದ್ಧಿ ಅಂತಂದರೆ ಗ್ರಾಮೀಣ ಬಡ ಜನರ ಜೀವನ ಅಥವಾ ಒಂದು ಗ್ರಾಮೀಣ ಸಮುದಾಯವನ್ನು ಸುಧಾರಿಸಲು ಅಥವಾ ಪ್ರಗತಿ ಸಾಧಿಸುವುದಕ್ಕಾಗಿರುವ ಒಂದು ಕಾರ್ಯತಂತ್ರವೇ ಗ್ರಾಮೀಣ ಅಭಿವೃದ್ಧಿ ಅಂತ ಕರಿತೀವಿ. ಸೊ ಇದನ್ನು ನಾವು ಒಂದು ಸ್ಟ್ರಾಟಜಿ ಅಂತ ಕರಿತೀವಿ, ಟೆಕ್ನಿಕ್ ಅಂತ, ಒಂದು ಕಾರ್ಯತಂತ್ರ, ಒಂದು ಕಾರ್ಯಕ್ರಮ, ಒಂದು ಯೋಜನೆ. ಎದಕ್ಕೋಸ್ಕರ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡ ಜನರ ಜೀವನವನ್ನು ಸುಧಾರಿಸುವುದು ಅಂತ, ಅಥವಾ ಇಡೀ ಗ್ರಾಮೀಣ ಸಮುದಾಯವನ್ನೇ ಪ್ರಗತಿಯತ್ತ ತೆಗೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ, ಅಭಿವೃದ್ಧಿಯನ್ನು ಸಾಧಿಸುಗೋಸ್ಕರವಾಗಿರುವಂಥ ಒಂದು ಕಾರ್ಯಕ್ರಮ ಅಂತ. ಸೊ ಇದನ್ನೇ ಗ್ರಾಮೀಣ ಅಭಿವೃದ್ಧಿ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ವರ್ಲ್ಡ್ ಬ್ಯಾಂಕ್, ಡಿಫೈನ್ ಇನ್ 1975, what is rural development? Rural development as a strategy designed to improve the economic and social life of a specific group of people or the rural poor. According to World Bank, he rightly told it is also a strategy, especially this strategy designed to improve the rural community or the rural poor, especially in the field of economically and socially. So ವಿಶ್ವ ಬ್ಯಾಂಕ್ನ ಪ್ರಕಾರ ಗ್ರಾಮೀಣ ಅಭಿವೃದ್ಧಿ ಅಂತಂದರೆ ಒಂದು ವಿಶಿಷ್ಟ ಜನಸಮೂಹದ ಅಥವಾ ಗ್ರಾಮೀಣ ಬಡ ಜನರ ಆರ್ಥಿಕ ಹಾಗೂ ಸಾಮಾಜಿಕ ಜೀವನವನ್ನು ಸುಧಾರಿಸುವ ಉದ್ದೇಶ ಹೊಂದಿರುವ ಒಂದು ಕಾರ್ಯತಂತ್ರ ಅಂತ. ಇದರ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡ ಜನರ
ಅಥವಾ ಒಂದು ವಿಶಿಷ್ಟ ಸಮೂಹವನ್ನು ಇಲ್ಲಿ ಸುಧಾರಿಸುವಂಥ ಉದ್ದೇಶವನ್ನು ಈ ಕಾರ್ಯಕ್ರಮ ಇಟ್ಟುಕೊಂಡಿದ. ಅವರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರ ಕೃಷಿ, ಅವರ ಉದ್ಯೋಗ, ಗ್ರಾಮೀಣ ಪ್ರದೇಶದಲ್ಲಿರುವಂಥ ವೃತ್ತಿಗಳನ್ನು ಅಭಿವೃದ್ಧಿಪಡಿಸುವಂಥದ್ದು. ಇನ್ನೊಂದು ಸಾಮಾಜಿಕ ಅಂತಂದರೆ ಅವರನ್ನು ಸಾಕ್ಷರರನ್ನಾಗಿ ಮಾಡುವುದು, ಆಮೇಲೆ ಅವರಲ್ಲಿರುವಂಥ ಕೆಲವೊಂದು ಅಂಧ ಆಚರಣೆಗಳನ್ನು ತೆಗೆದುಹಾಕುವಂಥದ್ದು. ಈ ಥರ ಬದಲಾವಣೆಗಳನ್ನು ತರುವಂಥ, ಸುಧಾರಣೆಯನ್ನು ತರುವಂಥ ಉದ್ದೇಶ ಇಟ್ಕೊಂಡು ಪರಿಚಯಿಸಲ್ಪಟ್ಟಿರುವಂಥ ಒಂದು ಕಾರ್ಯತಂತ್ರವನ್ನೇ ಗ್ರಾಮೀಣ ಅಭಿವೃದ್ಧಿ ಅಂತ ಕರಿತೀವಿ. ಅನದರ್ ಒನ್ ಡೆಫಿನೇಷನ್ ಗಿವನ್ ಬೈ C.J. Koppa. Rural development as a process aimed at improving the well-being and self-realization of people living outside the urbanized areas through collective effort. So he told what is a village community, which is settled outside the urbanized area. ಇಲ್ಲಿ C.J. Koppa ಅವರು ಮೊದಲು ಗ್ರಾಮೀಣ ಸಮುದಾಯ ಯಾವುದು ಅಂತ ಹೇಳಿದ್ದಾರೆ. ಯಾವುದು ನಗರ ಪ್ರದೇಶದ ಹೊರಗಡೆ, ನಗರ ಪ್ರದೇಶವನ್ನು ಬಿಟ್ಟು ಹೊರಗಡೆ ಜೀವಿಸುವಂಥ ಒಂದು ಜನರ ಸಮೂಹ ಇದೆ, ಅದನ್ನು ಏನು ಕರೀತಾರೆ ಅವರು ಗ್ರಾಮೀಣ ಸಮುದಾಯ ಅಂತ ಕರೀತಾರೆ. ಅಂದರೆ ಸಂಘಟಿತ ಪ್ರಯತ್ನದ ಮೂಲಕ ನಗರ ಪ್ರದೇಶದ ಹೊರಗಡೆ ಜೀವಿಸುತ್ತಿರುವ ಜನರ ಉತ್ತಮ ಜೀವನ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸುವ ಗುರಿ ಇಟ್ಟುಕೊಂಡಿರುವ ಒಂದು ಪ್ರಕ್ರಿಯೆಯನ್ನೇ ಗ್ರಾಮೀಣ ಅಭಿವೃದ್ಧಿ ಅಂತ ಕರೀತಾರೆ. ಇಟ್ ಈಸ್ ಅನ್ ಕಲೆಕ್ಟಿವ್ ಎಫರ್ಟ್. ಇದನ್ನು ಒಂದು ಸಂಘಟಿತ ಪ್ರಯತ್ನ ಅಂತ ಕರಿತೀವಿ. ಎಸ್ಪೆಷಲಿ ಟು ಇಂಪ್ರೂವ್ ದಿ ಲೈಫ್ ಆಫ್ ರೂರಲ್ ಪೀಪಲ್, ಗ್ರಾಮೀಣ ಜನರ ಉತ್ತಮ ಜೀವನವನ್ನು ರೂಪಿಸುವುದು. ಆ್ಯಂಡ್ ಸೆಲ್ಫ್ ರಿಲಯನ್ಸ್ ದೆಮ್, ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡೋದು. ತಮಗೇನು ಬೇಕೋ ತಾವೇ ಅವರು ಉತ್ಪಾದಿಸಿಕೊಳ್ಬೇಕು, ತಮ್ಮ ಬೆಳವಣಿಗೆಯನ್ನು ತಾವೇ ಕಂಡುಕೊಳ್ಬೇಕು. ಅದಕ್ಕೆ ಬೇಕಾಗಿರುವಂಥ ಎಕನಾಮಿಕ್, ಎಜುಕೇಷನಲ್, ಆಮೇಲೆ ಸೋಷಿಯಲ್ ಸಪೋರ್ಟನ್ನು ನೀಡುವಂಥದ್ದು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಏನು ಸಹಾಯ ಬೇಕಲ್ಲ ಅದನ್ನು ಒದಗಿಸಿಕೊಡುವುದು. ಈ ಥರ ಇರುವಂಥ ಒಂದು ಪರಿಕಲ್ಪನೆಯನ್ನು ಅಥವಾ ಪ್ರಕ್ರಿಯೆಯನ್ನು ಗ್ರಾಮೀಣ ಅಭಿವೃದ್ಧಿ ಅಂತ ಕರೀತಾರೆ. Totally here in simple terms Gandhiji rightly told that what is rural development. Here according to Gandhiji, rural development includes the development of agriculture, animal husbandry, forestry, fisheries, use of khadi, promotion of village industries, basic and adult education, rural sanitation, upliftment of backward classes, welfare of women, removal of untouchability, communal harmony, use of nature care, and infrastructural development. So here Gandhiji, which are the main sections of rural community. So what we can do for the rural people. ಇಲ್ಲಿ ಗಾಂಧೀಜಿಯವರು ನಿಜವಾಗಿ ಗ್ರಾಮೀಣ ಸಮುದಾಯಗಳಲ್ಲಿ ಏನೆಲ್ಲ ಇರ್ತಾವ, ಸೊ ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು ಅನ್ನೋದನ್ನು ತಮ್ಮ ಒಂದು ವಿಚಾರದಲ್ಲಿ ಸ್ಪಷ್ಟವಾಗಿಯೇ ಹೇಳಿಕೆಯನ್ನು ಕೊಡ್ತಾರೆ. ಗ್ರಾಮೀಣ ಅಭಿವೃದ್ಧಿ ಅಂತಂದರೆ ಅದು ತನ್ನಲ್ಲಿ ಏನೆಲ್ಲವನ್ನು ಒಳಗೊಂಡಿರಬೇಕು ಅಂತ. ಸೊ ಗಾಂಧೀಜಿಯವರ ಪ್ರಕಾರ ಒಂದು ಗ್ರಾಮೀಣ ಅಭಿವೃದ್ಧಿ ಅಂತಂದರೆ ಅದು ಆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕೃಷಿಯನ್ನು ಅಭಿವೃದ್ಧಿಪಡಿಸೋದಾಗಿರಬೇಕು, ಪಶು ಸಂಗೋಪನೆಯನ್ನು, ಪ್ರಾಣಿ ಸಾಕಾಣಿಕೆಯನ್ನು ಪ್ರಚೋದಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಒಳಗೊಂಡಿರುವಂಥದ್ದು, ಅರಣ್ಯೀಕರಣ. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಅರಣ್ಯವನ್ನು ಬೆಳೆಸುವಂಥ ಪರಿಕಲ್ಪನೆಗಳನ್ನು ಇಟ್ಟುಕೊಂಡಿರುವಂಥದ್ದು, ಮೀನುಗಾರಿಕೆ, ಎಲ್ಲಿ ಆ ಸೋರ್ಸ್ ಇದೆ, ನೀರಿನ ಮೂಲ ಇದೆ, ಅಲ್ಲಿ ಮೀನುಗಾರಿಕೆಯನ್ನು ಪ್ರಚೋದಿಸುವಂಥದ್ದು, ಖಾದಿ ಬಳಕೆಗೆ, ಖಾದಿ ಉತ್ಪಾದನೆ, ಖಾದಿ ಬಳಕೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಪರಿಚಯಿಸುವುದು, ಗ್ರಾಮೀಣ ಕೈಗಾರಿಕೆಗಳ ಏಳಿಗೆಯನ್ನು ಸಾಧಿಸುವುದು,
ಈಗಾಗಲೇ ಬ್ರಿಟಿಷ್ ಕಾಲಾವಧಿಯಲ್ಲಿ ಎಷ್ಟೋ ಗ್ರಾಮೀಣ ಕೈಗಾರಿಕೆಗಳು ಅವನತಿಯ ಹಂತಕ್ಕೆ ಹೋಗಿ ತಲುಪಿದವ, ಅವುಗಳನ್ನು ಏಳಿಗೆ ಮಾಡುವುದು. ಮೂಲ ಮತ್ತು ವಯಸ್ಕ ಶಿಕ್ಷಣ, ಸೊ ಶಿಕ್ಷಣಕ್ಕೆ ಬೇಸಿಕ್ ಮೂಲ ಶಿಕ್ಷಣವನ್ನು ಪ್ರಚೋದಿಸುವಂಥದ್ದು. ಗ್ರಾಮೀಣ ನೈರ್ಮಲೀಕರಣ, ಗ್ರಾಮೀಣ ಸ್ವಚ್ಛತೆಯ ಬಗ್ಗೆ, ಸ್ಯಾನಿಟೇಷನ್ ಬಗ್ಗೆ ಜಾಗೃತಿಯನ್ನು ಗ್ರಾಮೀಣ ಜನರಲ್ಲಿ ಮೂಡಿಸುವುದು. ಹಿಂದುಳಿದ ವರ್ಗಗಳ ಕಲ್ಯಾಣ, ಗ್ರಾಮೀಣ ಪ್ರದೇಶದಲ್ಲಿ ಕೆಲವೊಂದು ಹಿಂದುಳಿದ ವರ್ಗಗಳಿದಾವ. ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅಂಗವಿಕಲ ಬುದ್ಧಿಹೀನ ಮಕ್ಕಳಾಗಿರ್ಬೋದು. ಸೊ ಈ ಥರ ಹಿಂದುಳಿದ ವರ್ಗಗಳ ಏಳಿಗೆಯನ್ನು ಸಾಧಿಸುವಂಥದ್ದು. ಮಹಿಳೆಯರ ಕಲ್ಯಾಣ, ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರಿಗೆ ಸಂಬಂಧಪಟ್ಟಾದ ಯೋಜನೆಗಳನ್ನು ಹಾಕೊಂಡು ಅವರ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಂದು ಅನಿಷ್ಟ ಪದ್ಧತಿಯಾಗಿರುವಂಥ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದು. ಜೊತೆಗೆ ಒಂದು ಸಮುದಾಯದಲ್ಲಿ ಸಾಮರಸ್ಯವನ್ನು ಬೆಳೆಸುವುದು. ಗ್ರಾಮೀಣ ಪ್ರದೇಶದ ಜನರಲ್ಲಿ ಒಂದು ಸಾಮರಸ್ಯವನ್ನು, ಜೊತೆಗೆ ರಚನಾತ್ಮಕ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು. ರಸ್ತೆ ನಿರ್ಮಾಣ ಆಗಿರ್ಬೋದು, ಆಸ್ಪತ್ರೆ ನಿರ್ಮಾಣ ಆಗಿರ್ಬೋದು, ಸಮುದಾಯ ಭವನ ನಿರ್ಮಾಣ ಆಗಿರ್ಬೋದು, ಶಾಲೆ ನಿರ್ಮಾಣ ಆಗಿರ್ಬೋದು, ಇವೆಲ್ಲವೂ ಕೂಡ ರಚನಾತ್ಮಕ ಅಭಿವೃದ್ಧಿಗಳಲ್ಲಿ ಬರುವಂಥವುಗಳು. ಸೊ ಇಷ್ಟೆಲ್ಲವನ್ನು ನಾವೇನಾದರೂ ಗ್ರಾಮೀಣ ಸಮುದಾಯದಲ್ಲಿ ಚಟುವಟಿಕೆಗಳನ್ನು ಹಮ್ಮಿಕೊಂಡಿವಿ ಅಂತಂದರೆ ಇದನ್ನೇ ಗ್ರಾಮೀಣ ಅಭಿವೃದ್ಧಿ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ನೇಚರ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯ ಸ್ವರೂಪ ಅಥವಾ ಲಕ್ಷಣಗಳು. ಫಸ್ಟ್ ಒನ್, ರೂರಲ್ ಡೆವಲಪ್ಮೆಂಟ್ ಈಸ್ more than agricultural development. So rural development, it is only not only rural development, agricultural development. So other fields of the rural community, other aspects of rural community also are there. We have to develop all the sections, areas of rural community. That is rural development. ಗ್ರಾಮೀಣ ಅಭಿವೃದ್ಧಿ ಪ್ರಕ್ರಿಯೆಯು ಕೃಷಿ ಅಭಿವೃದ್ಧಿಕ್ಕಿಂತ ಹೆಚ್ಚಿನದು ಅಂತ ನಾವು ತಿಳ್ಕೊಂಡ ಹಾಗೆ ಗ್ರಾಮೀಣ ಅಭಿವೃದ್ಧಿ ಅಂದರೆ ಕೃಷಿ ಅಭಿವೃದ್ಧಿ ಮಾಡಿದರೆ ಗ್ರಾಮ ಅಭಿವೃದ್ಧಿ ಆಗ್ತದ ಅಂತ ಸಾಧ್ಯ ಇಲ್ಲ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಕ್ಷೇತ್ರಗಳಿದಾವ, ಹಲವಾರು ಬೇರೆ ಬೇರೆ ರಂಗಗಳಿದಾವ. ಅದರಲ್ಲಿ ಕೃಷಿನೂ ಒಂದು. ಕೃಷಿಯನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಇನ್ನುಳಿದ ಕ್ಷೇತ್ರಗಳನ್ನು ಕೂಡ ಅಭಿವೃದ್ಧಿ ಪಡಿಸಬೇಕಾಗ್ತದ. ಆವಾಗ ಅದನ್ನು ನಾವು ಗ್ರಾಮೀಣ ಅಭಿವೃದ್ಧಿ ಅಂತ ಕರೀಲಿಕ್ಕೆ ಸಾಧ್ಯದ. ದೆನ್ ಸೆಕೆಂಡ್ ಕ್ಯಾರೆಕ್ಟರ್, ಇಟ್ ಈಸ್ ಮೀನ್ಡ್ ಫಾರ್ ರೂರಲ್ ಪುವರ್. ಹಿಯರ್ ರೂರಲ್ ಡೆವಲಪ್ಮೆಂಟ್ ಮೀನ್ಸ್ ಇಟ್ ಈಸ್ ಓನ್ಲಿ ಫಾರ್ ರೂರಲ್ ಪುವರ್ ಆರ್ ಎ ಸ್ಪೆಸಿಫಿಕ್ ಗ್ರೂಪ್. ದಿಸ್ ಪ್ರೋಗ್ರಾಮ್ ಬಿಲಾಂಗ್ಸ್ ಟು ಎ ಸ್ಪೆಸಿಫಿಕ್ ಗ್ರೂಪ್. ಇಲ್ಲಿ ಇನ್ನೊಂದು ಗ್ರಾಮೀಣ ಅಭಿವೃದ್ಧಿಯ ಲಕ್ಷಣ ಯಾವುದಂತಂದರೆ ಗ್ರಾಮೀಣ ಬಡವರಿಗಾಗಿನ ಅಭಿವೃದ್ಧಿ. ಇದು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಬಡ ಜನಸಮೂಹ ಒಂದು ವಿಶಿಷ್ಟ ಸಮೂಹ ಇದೆ, ಅವರ ಏಳಿಗೆಯನ್ನು ಸಾಧಿಸೋಗೋಸ್ಕರವಾಗಿಯೇ ಏರ್ಪಟ್ಟಿರುವಂಥ ಅಥವಾ ಹಾಕಿಕೊಂಡಿರುವಂಥ ಒಂದು ಕಾರ್ಯತಂತ್ರ, ಇದು ಒಂದು ವಿಧಾನ. ಇದು ಅವರನ್ನು ಅಭಿವೃದ್ಧಿಪಡಿಸಿದರೆ ಆಟೋಮೆಟಿಕ್ ಆಗಿ ಗ್ರಾಮೀಣ ಸಮುದಾಯ ಅಭಿವೃದ್ಧಿ ಹೊಂದುತ್ತದೆ ಅನ್ನುವಂಥ ಭಾವನೆಯನ್ನು ನಾವಿಲ್ಲಿ ಕಾಣ್ತೀವಿ. ಆ್ಯಂಡ್ ಥರ್ಡ್ ಕ್ಯಾರೆಕ್ಟರ್, it is basically poverty eradication program. Rural development means it is nothing but it is an eradication of poverty from especially rural community. ಇದು ಮೂಲತಃ ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಏನಂತಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡತನವನ್ನು ನಿರ್ಮೂಲನೆ ಮಾಡುವಕ್ಕೋಸ್ಕರವಾಗಿಯೇ ಏರ್ಪಟ್ಟಿರುವಂಥ ಕಾರ್ಯಕ್ರಮಗಳಿದು. ಆ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯ ನಂತರದಿಂದಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡತನವನ್ನು ನಿರ್ಮೂಲನೆ ಮಾಡುವಕ್ಕೋಸ್ಕರವಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಪರಿಚಯಿಸಿದ. ಸೊ ಆ ಒಂದು ಆಧಾರದ ಮೇಲೇ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಹಂತ ಹಂತವಾಗಿ ಏರ್ಪಟ್ಟಿದ್ದನ್ನು ಬೆಳೆದು ಬಂದಿದ್ದನ್ನು ನಾವು ಕಾಣ್ತೀವಿ ಅಂತ. ಆ್ಯಂಡ್ ವಾಟ್ ದಿ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಇಂಪ್ಲಿಮೆಂಟಿಂಗ್ ಪ್ರೋಗ್ರಾಮ್ಸ್ ಬಿಹೈಂಡ್ ದೇರ್ ಇಸ್ ಎ ಏಮ್
ದಟ್ ಈಸ್ ಇರಾಡಿಕೇಶನ್ ಆಫ್ ಪಾವರ್ಟಿ ಫ್ರಮ್ ದಿ ಸೊಸೈಟಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನೆಲ್ಲ ಕಾರ್ಯಕ್ರಮಗಳನ್ನು ಪರಿಚಯಿಸ್ತವ, ಆ ಕಾರ್ಯಕ್ರಮಗಳಲ್ಲಿ ಒಂದು ಅಂಶ ಬರ್ತದ, ಒಂದು ಗುರಿ ಬರ್ತದ, ಬಡತನವನ್ನು ನಿರ್ಮೂಲನೆ ಮಾಡೋದು. ಸಮಾಜದಿಂದ ಬಡತನವನ್ನು ನಿರ್ಮೂಲನೆ ಮಾಡಬೇಕಂತ ಒಂದು ಉದ್ದೇಶವನ್ನು, ಅಂಶವನ್ನು ಇಟ್ಟುಕೊಂಡೇ ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರ ಪರಿಚಯಿಸ್ತದ ಅಂತ. ಸೊ ಅದರಲ್ಲಿ ಈ ಗ್ರಾಮೀಣ ಅಭಿವೃದ್ಧಿಯು ಕೂಡ ಒಂದು ಅಂಶ ಆಗ್ಯದ. ಆ್ಯಂಡ್ ಇಟ್ ಈಸ್ ಎ ಗಾರ್ಡಿಯನ್ ಆಫ್ ಎನ್ವಿರಾನ್ಮೆಂಟಲ್ ಬ್ಯಾಲೆನ್ಸ್. ಇದೊಂದು ಪರಿಸರ ಸಮತೋಲನದ ಸಂರಕ್ಷಕ ಅಂತ ಕರಿತೀವಿ. ಹಿಯರ್ ಆಲ್ರೆಡಿ ವಿ ನೋ ದ್ಯಾಟ್ ಸಮ್ ಪ್ರೋಗ್ರಾಮ್ಸ್ ಆರ್ ರಿಲೇಟೆಡ್ ಟು ದಿ ರೂರಲ್ ಎನ್ವಿರಾನ್ಮೆಂಟ್. For example, rural sanitation, forestation, and protection of rural or local resources. These all always help to maintain environmental balance. ಗ್ರಾಮೀಣ ಅಭಿವೃದ್ಧಿಯ ಇನ್ನೊಂದು ವಿಶಿಷ್ಟ ಲಕ್ಷಣ ಏನಂತಂದರೆ, ಇದೊಂದು ಪರಿಸರ ಸಮತೋಲನದ ಸಂರಕ್ಷಕ ಅಂತ ಕರಿತೀವಿ. ಯಾಕೆ ಅಂದರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ಪರಿಸರಕ್ಕೆ ಸಂಬಂಧಪಟ್ಟಂಥವುಗಳಿದಾವೆ. ಗ್ರಾಮೀಣ ಸಮುದಾಯದ ನೈರ್ಮಲೀಕರಣ ಆಗಿರ್ಬೋದು, ಅರಣ್ಯ ಬೆಳೆಸುವಂಥದ್ದಾಗಿರ್ಬೋದು, ಗ್ರಾಮೀಣ ಪ್ರದೇಶದ ಸ್ಥಳೀಯ ಸಂಪನ್ಮೂಲಗಳನ್ನು ಸಂರಕ್ಷಿಸೋದಿರ್ಬೋದು, ಬೆಳೆಸೋದಿರ್ಬೋದು. ಇಂತಹ ಎಲ್ಲ ಕಾರ್ಯಕ್ರಮಗಳು ಒಂದು ಪರಿಸರ ಸಮತೋಲನವನ್ನು ಉಳಿಸುವಂಥ ಪ್ರಯತ್ನಗಳನ್ನು ಇಟ್ಕೊಂಡಿದ್ದಾವಂತ. ಸೊ ಆ ಕಾರಣಕ್ಕಾಗಿ ಗ್ರಾಮೀಣ ಅಭಿವೃದ್ಧಿ ಅಂತಂದರೆ ಅದು ಪರಿಸರದ ಸಮತೋಲನವನ್ನು ಕಾಯ್ದುಕೊಳ್ಳುವಂಥ ಒಂದು ಯೋಜನೆ, ಒಂದು ಕಾರ್ಯತಂತ್ರ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಆ್ಯಂಡ್ ಅನದರ್ ಒನ್ ಕ್ಯಾರೆಕ್ಟರ್, ಇಟ್ ಈಸ್ ಎ ಮಲ್ಟಿಪರ್ಪಸ್ ಪ್ರೋಗ್ರಾಮ್. ಸೊ ಬಿಹೈಂಡ್ ದ ನೇಚರ್ ಆಫ್ ರೂರಲ್ ಡೆವಲಪ್ಮೆಂಟ್ ಈಸ್ there is no single purpose, there are different purpose. For example, already I told social, economic, political, even cultural, educational developments. These all sections of developments we found in ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಬರ್ತವೆ ಅಂತಂದರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ದೃಷ್ಟಿಯಿಂದಲೂ, ಈವನ್ ಇನ್ಫ್ರಾಸ್ಟ್ರಕ್ಚರಲ್, ರಚನಾತ್ಮಕ ಬೆಳವಣಿಗೆಗಳು. ಸೊ ಆ ಕಾರಣಕ್ಕಾಗಿ ಇದು ಕೇವಲ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬರೀ ಕೃಷಿಯನ್ನು ಅಷ್ಟೇ ಸುಧಾರಿಸಬೇಕಂತ ಹಾಕಿಕೊಂಡಿರುವಂಥ ಕಾರ್ಯತಂತ್ರವಲ್ಲ. ಇದರ ಹಿಂದೆ ಹಲವಾರು ಉದ್ದೇಶಗಳಿರುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಟು ಪ್ರೊವೈಡ್ ಅಥಾರಿಟಿ ಟು ಲೋಕಲ್ ಪೀಪಲ್, ದೇ ಇಂಟ್ರೊಡ್ಯೂಸಿಂಗ್ ಪಂಚಾಯತ್ ರಾಜ್ ಸಿಸ್ಟಮ್. ಸ್ಥಳೀಯ ಜನರಿಗೆ ಅಧಿಕಾರವನ್ನು ನೀಡುಗೋಸ್ಕರವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಿದ. ಸೊ ಈ ಥರ ಎಲ್ಲ ರಂಗಗಳಲ್ಲಿಯೂ ಕೂಡ ಒಂದು ಬದಲಾವಣೆಯನ್ನು, ಪ್ರಗತಿಯನ್ನು ಸಾಧಿಸುವಂಥ ಒಂದು ಉದ್ದೇಶಗಳನ್ನು ಈ ಕಾರ್ಯಕ್ರಮ ಹಾಕೊಂಡಿದ್ದನ್ನು ನಾವಿಲ್ಲಿ ಕಾಣ್ತೀವಿ. Sixth character, it is a strategy or it is a technique, it is a method. Here rural development programs are nothing but they are one type of strategy to improve the rural community. It is a technique to improve the rural poor. It is a method to progress a specific group of rural community. ಇಲ್ಲಿ ಇದೊಂದು ಕಾರ್ಯತಂತ್ರ ಅಥವಾ ವಿಧಾನ ಅಂತ ಕರಿತೀವಿ. ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಅನ್ನುವಂಥದ್ದು ಒಂದು ಕಾರ್ಯತಂತ್ರ ಅಥವಾ ವಿಧಾನ. ಇಲ್ಲಿ ಮುಖ್ಯವಾಗಿ ಗ್ರಾಮೀಣ ಬಡ ಜನರ ಒಂದು ವಿಶಿಷ್ಟ ಸಮೂಹವನ್ನು, ಗ್ರಾಮೀಣ ಸಮುದಾಯವನ್ನು ಪ್ರಗತಿಯತ್ತ, ಬೆಳವಣಿಗೆಯತ್ತ ತೆಗೆದುಕೊಂಡು ಹೋಗೋಸ್ಕರವಾಗಿರುವಂಥ ಒಂದು ವಿಧಾನ ಇದು ಅಂತ. ದೆನ್ ಕಂಪೋನೆಂಟ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. There are different type of components in rural development. Especially the major components of rural community are, for example, economic, political leadership, institutional, infrastructural, even self-reliance
justice in the distribution of benefits or plans. So these all are the different components in rural development. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬೇರೆ ಬೇರೆ ಘಟಕಾಂಶಗಳು ಬರ್ತಾವ. ಅದು ಆರ್ಥಿಕಕ್ಕೆ ಸಂಬಂಧಪಟ್ಟಿರಬಹುದು, ರಾಜಕೀಯಕ್ಕೆ ಸಂಬಂಧಪಟ್ಟಿರುವಂಥ ಒಂದು ನಾಯಕತ್ವ ಆಗಿರಬಹುದು, ಸಾಂಸ್ಥಿಕವಾಗಿರುವಂಥ ರಚನೆಗಳಿರ್ಬೋದು, ಆಮೇಲೆ ಬೋಧನೆ ಆಗಿರ್ಬೋದು, ಸ್ವಾವಲಂಬತನವನ್ನು ಬೆಳೆಸುವಂಥದ್ದಿರ್ಬೋದು, ಎಲ್ಲರಿಗೆ ಸಮರ್ಪಕವಾಗಿರುವಂಥ ಯೋಜನೆಗಳನ್ನು ನ್ಯಾಯಯುತವಾಗಿ ಒದಗಿಸೋದಿರಬಹುದು. ಈ ಥರ ಎಷ್ಟೋ ಘಟಕಾಂಶಗಳು ಈ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಬರ್ತಾವಂತ. ದೆನ್ ಇಟ್ ಡಿಪೆಂಡ್ಸ್ ಅಪಾನ್ ಲ್ಯಾಂಡ್ ರಿಫಾರ್ಮ್. ಹಿಯರ್ ದ ರೂರಲ್ ಡೆವಲಪ್ಮೆಂಟ್ ಡಿಪೆಂಡ್ಸ್ ಅಪಾನ್ ಲ್ಯಾಂಡ್ ರಿಫಾರ್ಮ್. Already I told here the main occupation of the village is agriculture, and this technique or strategy mainly concentration on the development of agriculture, and for the development of agriculture there is a main concept is a land reform. ಇಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಗುಣ ಏನಂತಂದರೆ ಭೂ ಸುಧಾರಣೆಗೆ ಸಂಬಂಧಿಸಿರುವಂಥದ್ದು ಅಂತ. ಗ್ರಾಮೀಣ ಸಮುದಾಯದ ಮುಖ್ಯ ಉದ್ಯೋಗನೇ ಕೃಷಿ ಅಭಿವೃದ್ಧಿನೇ ಗ್ರಾಮೀಣ ಸಮುದಾಯದ ಪ್ರಮುಖ ಅಂಶ. ಹಾಗಾಗಿ ಆ ಕೃಷಿಗೆ ಸಂಬಂಧಪಟ್ಟಿರುವಂಥ ಮೂಲ ಯಾವುದು ಅಂತಂದರೆ ಅಲ್ಲಿ ಭೂಮಿಗೆ ಸಂಬಂಧಪಟ್ಟಂಥ ಒಂದು ಬದಲಾವಣೆಗಳನ್ನು ಮಾಡೋದು, ಸಾಂಸ್ಥಿಕ ಬದಲಾವಣೆಗಳನ್ನು ತರುವಂಥದ್ದು, ರಚನಾತ್ಮಕ ಬದಲಾವಣೆಗಳನ್ನು ತರುವಂಥದ್ದು. ಸೊ ಈ ಥರ ಭೂ ಸುಧಾರಣೆಗೆ ಸಂಬಂಧಪಟ್ಟಿರುವಂಥದ್ದು ಯಾವುದಿದೆ ಅದನ್ನು ಗ್ರಾಮೀಣ ಅಭಿವೃದ್ಧಿ ಅಂತ ಕರಿತೀವಿ. And it depends upon cooperation. The rural development method is mainly depend upon cooperation. Here all the plans and programs they implement and they contribute for the rural development only with the help of cooperation. And cooperation is essence to the ruralities for the development of the community and development of individually. ಇದು ಸಹಕಾರದ ಮೇಲೆ ಅವಲಂಬಿಸಿದ ಅಂತ. ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು ಗ್ರಾಮದ ಅಭಿವೃದ್ಧಿಗೋಸ್ಕರವಾಗಿ ಏನೆಲ್ಲ ಕಾರ್ಯಕ್ರಮಗಳು ಯೋಜನೆಗಳು ಬರ್ತಾವ ಅವುಗಳ ಮಧ್ಯೆ ಒಂದು ಸಹಕಾರವನ್ನು ಏರ್ಪಡಿಸುವಂಥದ್ದು ಅತ್ಯವಶ್ಯಕವಾಗಿದೆ. ಈ ಒಂದು ಸಹಕಾರ ಇಡೀ ಸಮುದಾಯದಲ್ಲಿ ವ್ಯಕ್ತಿಗತವಾಗಿಯೂ ಕೂಡ ಅನುಸರಿಸುವಂಥದ್ದು ಅವಶ್ಯಕವಾಗಿದೆ. ಯಾಕೆಂದರೆ ಗ್ರಾಮೀಣ ಸಮುದಾಯಗಳ ಅಭಿವೃದ್ಧಿ ಅನ್ನುವಂಥದ್ದು ಸಹಕಾರದ ಮೇಲೆ ನಿಂತಿದೆ. ವಿದೌಟ್ ಕೋಆಪರೇಷನ್ ವಿ ಕ್ಯಾನ್ ನಾಟ್ ಸಕ್ಸೀಡ್ ದಿ ಏಮ್ ಆಫ್ ದಿ ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣ ಸಮುದಾಯದ ಗುರಿ ಮುಟ್ಟಬೇಕಂತಂದರೆ ನಾವು ಸಹಕಾರವನ್ನು ಅವಲಂಬಿಸಲೇಬೇಕಾಗ್ತದೆ. ಅದು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳೊಂದು ವಿಶಿಷ್ಟ ಅಂಶನೂ ಹೌದು. ದೆನ್ ಇಟ್ ಡಿಪೆಂಡ್ಸ್ ಅಪಾನ್ ಪಂಚಾಯತ್ ಇನ್ಸ್ಟಿಟ್ಯೂಷನ್. ಇದು ಪಂಚಾಯತ್ ಸಂಸ್ಥೆಯ ಮೇಲೆಯೂ ಕೂಡ ಅವಲಂಬಿತವಾಗಿದೆ. ಆಲ್ರೆಡಿ ವಿ ನೋ ದ್ಯಾಟ್ ಹಿಯರ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇಟ್ ಇಸ್ ದ ಮೇನ್ ಏಮ್ ಈಸ್ ಡಿಸೆಂಟ್ರಲೈಸೇಷನ್ ಆಫ್ ಪವರ್. ಇಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮುಖ್ಯ ಉದ್ದೇಶ ಏನಂತಂದರೆ ಅಧಿಕಾರದ ವಿಕೇಂದ್ರೀಕರಣ ಅಂತ. ಇಟ್ ಪ್ರೊವೈಡ್ಸ್ ಅಥಾರಿಟಿ ಸ್ಟೇಟಸ್ ಟು ದಿ ರೂರಲ್ ಪೀಪಲ್ ಆಲ್ಸೋ, and it helps to administrate their community their self. ಇದು ಆ ಸ್ಥಳೀಯ ಸಮುದಾಯದವರಿಗೆ ತಮ್ಮ ಪ್ರದೇಶವನ್ನು ತಮ್ಮ ಸಮುದಾಯವನ್ನು ತಾವೇ ಆಡಳಿತ ನಡೆಸಿಕೊಡ್ಲಿಕ್ಕಿದು ಅವಕಾಶ ಕಲ್ಪಿಸಿಕೊಡ್ತದೆ ಅಂತ. ಇಟ್ ಮೀನ್ಸ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆಲ್ಸೋ ಹೈಲೈಟ್ ಅಬೌಟ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, ಇಟ್ಸ್ ಅಥಾರಿಟಿ, ಇಟ್ಸ್ ಫಂಕ್ಷನ್ಸ್, ಇಟ್ಸ್ ರೆಸ್ಪಾನ್ಸಿಬಿಲಿಟೀಸ್. ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಅಧಿಕಾರ, ಅದರ ಕಾರ್ಯಗಳು, ಅದರಲ್ಲಿ ಬರುವಂಥ ಉದ್ದೇಶಗಳು ಇವೆಲ್ಲವುಗಳ ಮೇಲೆಯೂ ಕೂಡ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಅನ್ನುವಂಥದ್ದು ಬೆಳಕು ಚೆಲ್ತದ. ಆ ಅಂಶನೂ ಕೂಡ ತನ್ನಲ್ಲಿ ಒಳಗೊಂಡದ ಅಂತ. ಆ್ಯಂಡ್ ಇಟ್ ಈಸ್ ರಿಲೇಟೆಡ್ ವಿತ್ ಅರ್ಬನ್ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು ನಗರ ಅಭಿವೃದ್ಧಿಯ ಜೊತೆಗೆ ಸಂಬಂಧಿಸಿದ. ದೇರ್ ಈಸ್ ಆಲ್ವೇಸ್ lot of gap differences in between both community, rural and urban community, but there is also dependency, cooperation in between both community.
ಆದರೆ ಅವುಗಳ ಮಧ್ಯೆ ಎಷ್ಟೇ ವ್ಯತ್ಯಾಸ ಭಿನ್ನತೆಗಳಿದ್ರೂ ಕೂಡ ಅವೆರಡೂ ಸಮುದಾಯಗಳ ಮಧ್ಯೆ ಒಂದು ಸಹಕಾರ ಅವಲಂಬನೆ ಅತ್ಯವಶ್ಯಕವಾಗಿದೆ. Without help of urban community, the rural community cannot developed, and same the urban development also depend upon rural community. ಗ್ರಾಮೀಣ ಸಮುದಾಯದ ಅಭಿವೃದ್ಧಿ ನಗರ ಸಮುದಾಯವನ್ನು ಬಿಟ್ಟು ಸಾಧ್ಯ ಇಲ್ಲ ಅಂತ. ಅಂದರೆ ಗ್ರಾಮೀಣ ಸಮುದಾಯದ ಅಭಿವೃದ್ಧಿ ಆಗಬೇಕಾಗಿದ್ರೆ ಅದಕ್ಕೆ ಬೇಕಾಗಿರುವಂಥ ಸೋರ್ಸು ನಗರ ಸಮುದಾಯದಿಂದ ಸಿಗ್ತದೆ, ಮತ್ತು ನಗರ ಅಭಿವೃದ್ಧಿಯೂ ಕೂಡ ಗ್ರಾಮೀಣ ಸಮುದಾಯದ ಮೇಲೆ ಅವಲಂಬಿತವಾಗಿದೆ. ಯಾಕೆಂದರೆ ನಗರ ಪ್ರದೇಶಕ್ಕೆ ಬೇಕಾಗಿರುವಂಥ ಎಷ್ಟೋ ಕಚ್ಚಾ ವಸ್ತುಗಳು, ರಾ ಮಟೀರಿಯಲ್ಸು, ಫುಡ್ ಸೋರ್ಸಸ್ಸು, ಆಹಾರದ ಮೂಲಗಳು ಗ್ರಾಮೀಣ ಪ್ರದೇಶದಿಂದನೇ ಲಭ್ಯ ಆಗ್ತವೆ. ಆ ಕಾರಣಕ್ಕಾಗಿ ಇವೆರಡರ ಮಧ್ಯೆ ಒಂದು ಅನ್ಯೋನ್ಯ ಸಂಬಂಧದ ಅದನ್ನು ಕೂಡ ಈ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮದ ಅಂಶಗಳಲ್ಲಿ ಕಾಣ್ತೀವಿ. ಆ್ಯಂಡ್ it is about importance of rural development, different plans. It also highlight on what are the different type of plans and programs for the rural development and their importance, their aims, their contribution for the improvement of rural life. ಇನ್ನೊಂದು ಗ್ರಾಮೀಣ ಅಭಿವೃದ್ಧಿ ಲಕ್ಷಣ ಏನಂದರೆ ವಿಭಿನ್ನ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಕುರಿತಾದದ್ದು. ಇದು ವಿಭಿನ್ನ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಮಹತ್ವದ ಕುರಿತಾದದ್ದು ಅಂತ. ಅಂದರೆ ಗ್ರಾಮೀಣ ಅಭಿವೃದ್ಧಿಗೋಸ್ಕರವಾಗಿ ಏನೆಲ್ಲ ಕಾರ್ಯಕ್ರಮಗಳಿದಾವೆ, ಅವುಗಳ ಉದ್ದೇಶ ಏನು, ಅವುಗಳ ಮಹತ್ವ ಏನು, ಅವುಗಳ ಕೊಡುಗೆ ಏನು, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಆ ಯೋಜನೆಗಳ ಕೊಡುಗೆ ಏನು, ಇವೆಲ್ಲ ಅಂಶಗಳನ್ನು ಕೂಡ ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು ಒಳಗೊಂಡಿದೆ ಅಂತ. Then come to the conclusion. The above mentioned characteristics of rural development highlight that it is a strategy or process to improve the rural poor or a specific group of people, their life as well as their economic, social and institutional development. ಈ ಎಲ್ಲ ಗ್ರಾಮೀಣ ಅಭಿವೃದ್ಧಿಯ ಲಕ್ಷಣಗಳನ್ನು ನೋಡಿದಾಗ ನಮಗೆ ಏನನ್ನು ಗೊತ್ತಾಗ್ತದ ಅಂತಂದರೆ, ಇದೊಂದು ಗ್ರಾಮೀಣ ಬಡ ಜನರ ಅಥವಾ ಒಂದು ವಿಶಿಷ್ಟ ಜನಸಮೂಹದ ಸುಧಾರಣೆಯ ಜೊತೆಗೆ ಅವರ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂಥ ಒಂದು ವಿಧಾನ ಅಥವಾ ಕಾರ್ಯತಂತ್ರ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದ ಅಂತ. ಸೊ ಇವೆಲ್ಲ ಲಕ್ಷಣಗಳು ಗ್ರಾಮೀಣ ಅಭಿವೃದ್ಧಿ ಅಂದರೆ ಏನಂತ ನಮಗೆ ಪರಿಚಯ ಆಗ್ತದ ಅಂತ. So dear students, next class we discussing next concept. Thank you.